ಕಷ್ಟದಲ್ಲಿದ್ದೇವೆ ಈಗಲೂ ಅನ್ನೋದು ನನಗೆ ಅರ್ಥ ಆಗ್ತದೆ. ದೇಶದಲ್ಲಿ ಇವತ್ತು ನಾನು ಕೈಗಾರಿಕಾ ಮಂತ್ರಿ, ಉಕ್ಕಿನ ಮಂತ್ರಿ ಆಗಿರ್ಬೋದು, ಅಲ್ಲಿ ನನ್ನ ನೋಡಕ್ ಬರೋರು ಎಲ್ಲ ಸೂಟು ಬುಟ್ಟು ಹಾಕಿ ಶ್ರೀಮಂತರುಗಳು ಬರ್ತಾರೆ. ಅಲ್ಲಿ ಯಾರು ಬಡವರು ಬರಲ್ಲ ನನ್ನ ನೋಡೋದಕ್ಕೆ. ನಾನು ಬಡವ್ರನ್ನೆಲ್ಲಿ ನೋಡಕ್ ಸಾಧ್ಯ? ಇಲ್ಲಿ ನಿಮ್ಮಂತ ಊರಿಗೆ ಬಂದ್ರೆ ಬಡವ್ರು ನೋಡಕ್ ಸಾಧ್ಯ. ಒಂದ್ ಕಡೆ ನಮ್ಮ ದೇಶ ಏನೋ ಬೆಳೀತಾ ಇದೆ, ವಿಶ್ವಕ್ಕೆ ನಾವು ಓವರ್ಟೇಕ್ ಮಾಡಿ ಹೋಗ್ತಾ ಇದೀವಿ ಅಂತ ಮಾತಾಡ್ತೀವಿ. ನಿಜವಾದ ಭಾರತ ಏನಾಗಿದೆ ಅನ್ನೋದು ನಾವು ನೋಡಬೇಕು ಅಂದ್ರೆ ನಾವು ಹಳ್ಳಿಲಿ ಬಂದ್ರೆ ಕಾಣ್ತದೆ ನಾವಿನ್ನು ಎಲ್ಲಿದ್ದೀವಿ ಅಂತ. ಇದು ನಾನು ತಿಳ್ಕೊಂಡಿರ್ತಕ್ಕಂಥ. ನನಗೆ ಒಂದು ಭಗವಂತ ಹಲವಾರು ಸಂದರ್ಭದಲ್ಲಿ ನನ್ನ ಜೀವ ಏನು ಉಳಿಸಿದ್ದಾನೆ. ಈ ಜೀವ ಉಳಿದಿರ್ತಕ್ಕಂಥದ್ದೇ ಭಗವಂತ ಎಲ್ಲೋ ಒಂದು ಕಡೆ ಈ ರಾಜ್ಯದ ನನ್ನ ರೈತ ಬಂಧುಗಳು, ನನ್ನ ತಾಯಂದರು, ಯುವಕರಿಗೆ ಏನಾದರೂ ನಿನ್ನಿಂದ ಆಗಬೇಕು ಅನ್ನೋದಕ್ಕೆ ನನ್ನ ಜೀವ ಕೊಟ್ಟೋದು. ನೀವೆಲ್ಲ ಪಾಪ ಕಳೆದ 1 ವರ್ಷದಿಂದ ನಾನು ಅನುಭವಿಸ್ತಂತ ನೋವಿದೆಯಲ್ಲ, ಅಯ್ಯೋ ಪಾಪ ಏನಾದರೂ ಒಳ್ಳೇದಾಗ್ಲಪ್ಪ ಅವನಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಎಷ್ಟು ಕುಟುಂಬದಲ್ಲಿ ನೀವು ಹಾರೈಸಿದಿರೋ ಅದರ ಪ್ರತಿಫಲ ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಒಂದು ಮಾತು ಕೊಡ್ತೇನೆ, ನಾನು ಬದುಕಿರೋವರಿಗೆ ನಾನು ರಾಜಕಾರಣದಲ್ಲಿ ಮೇಲಿರಲಿ ನೆಲದಲ್ಲೇ ಇರಲಿ, ನಿಮ್ಮ ಕಷ್ಟ ಸುಖದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ರಾಜ್ಯ ಒಳಗಾಗ ನಮ್ಮ ಗ್ರಾಮಕ್ಕೆ ಏನು ಕೊಟ್ಟು ಹೇಳಿದ್ದೀನಿ. ಶಂಕರೇಗೌಡರ ಒಂದು ಅವತ್ತಿನ ದೂರ ಆಲೋಚನೆ ಮುಖಾಂತರ ಆ ಚಿಂತನೆ ಏನಿದೆ ಅದನ್ನು ಭದ್ರವಾಗಿ ಕಟ್ತಕ್ಕಂಥದ್ದಕ್ಕೆ ನಮ್ಮ ಗ್ರಾಮಕ್ಕೆ ಬಹಳ ಜನ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಈ ಕಿಲಾದ ಗ್ರಾಮದ ಹೆಸರು ಉಳಿಸಿ. ನಾನು ಚಂದ್ರಣ್ಣದ ಹೆಸರು ಹೇಳಿದೆ, ಅವರು ನಮಗೆ ಇದು ಕಿಲಾರದರೆ ಚಂದ್ರಣ್ಣ ಭಕ್ತರು ಉಂಡೆ. ಅದರಿಂದ ನಿಮಗೆ ನಾನು ಮಾತು ಕೊಡ್ತೀನಿ, ನಿಮ್ಮ ಕಷ್ಟ ಸುಖ ಇರ್ತೇನೆ. ನಿಮ್ಮಲ್ಲಿ ರಾಜಕಾರಣ ಚುನಾವಣೆ ಟೈಮಲ್ಲಿ, ಬೇರೆ ಟೈಮಲ್ಲಿ ಅಡ್ಡತಂದ್ರೆ ಒಟ್ಟಾಗಿದೆ ಅಷ್ಟೇ. ನಾನು ಕೇಳುತ್ತೇನೆ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲ್ಲ. ನನಗೆ ನಾಗಮಂಗಲದಲ್ಲಿ ಬೆಳಗ್ಗೆ 11 ಗಂಟೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ಸ್ವಲ್ಪ ನಿಮ್ ಪ್ರೀತಿ ವಿಶ್ವಾಸದಲ್ಲಿ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಪೇಷಂಟ್ ದೊಡ್ಡದಾಗಾಯ್ತು. ದಯವಿಟ್ಟು ಬೇಗ ಬಿಟ್ಕೊಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಕಷ್ಟದಲ್ಲಿದ್ದೇವೆ ಈಗಲೂ ಅನ್ನೋದು ನನಗೆ ಅರ್ಥ ಆಗ್ತದೆ. ದೇಶದಲ್ಲಿ ಇವತ್ತು ನಾನು ಕೈಗಾರಿಕಾ ಮಂತ್ರಿ, ಉಕ್ಕಿನ ಮಂತ್ರಿ ಆಗಿರ್ಬೋದು, ಅಲ್ಲಿ ನನ್ನ ನೋಡಕ್ ಬರೋರು ಎಲ್ಲ ಸೂಟು ಬುಟ್ಟು ಹಾಕಿ ಶ್ರೀಮಂತರುಗಳು ಬರ್ತಾರೆ. ಅಲ್ಲಿ ಯಾರು ಬಡವರು ಬರಲ್ಲ ನನ್ನ ನೋಡೋದಕ್ಕೆ. ನಾನು ಬಡವ್ರನ್ನೆಲ್ಲಿ ನೋಡಕ್ ಸಾಧ್ಯ? ಇಲ್ಲಿ ನಿಮ್ಮಂತ ಊರಿಗೆ ಬಂದ್ರೆ ಬಡವ್ರು ನೋಡಕ್ ಸಾಧ್ಯ. ಒಂದ್ ಕಡೆ ನಮ್ಮ ದೇಶ ಏನೋ ಬೆಳೀತಾ ಇದೆ, ವಿಶ್ವಕ್ಕೆ ನಾವು ಓವರ್ಟೇಕ್ ಮಾಡಿ ಹೋಗ್ತಾ ಇದೀವಿ ಅಂತ ಮಾತಾಡ್ತೀವಿ. ನಿಜವಾದ ಭಾರತ ಏನಾಗಿದೆ ಅನ್ನೋದು ನಾವು ನೋಡಬೇಕು ಅಂದ್ರೆ ನಾವು ಹಳ್ಳಿಲಿ ಬಂದ್ರೆ ಕಾಣ್ತದೆ ನಾವಿನ್ನು ಎಲ್ಲಿದ್ದೀವಿ ಅಂತ. ಇದು ನಾನು ತಿಳ್ಕೊಂಡಿರ್ತಕ್ಕಂಥ. ನನಗೆ ಒಂದು ಭಗವಂತ ಹಲವಾರು ಸಂದರ್ಭದಲ್ಲಿ ನನ್ನ ಜೀವ ಏನು ಉಳಿಸಿದ್ದಾನೆ. ಈ ಜೀವ ಉಳಿದಿರ್ತಕ್ಕಂಥದ್ದೇ ಭಗವಂತ ಎಲ್ಲೋ ಒಂದು ಕಡೆ ಈ ರಾಜ್ಯದ ನನ್ನ ರೈತ ಬಂಧುಗಳು, ನನ್ನ ತಾಯಂದರು, ಯುವಕರಿಗೆ ಏನಾದರೂ ನಿನ್ನಿಂದ ಆಗಬೇಕು ಅನ್ನೋದಕ್ಕೆ ನನ್ನ ಜೀವ ಕೊಟ್ಟೋದು. ನೀವೆಲ್ಲ ಪಾಪ ಕಳೆದ 1 ವರ್ಷದಿಂದ ನಾನು ಅನುಭವಿಸ್ತಂತ ನೋವಿದೆಯಲ್ಲ, ಅಯ್ಯೋ ಪಾಪ ಏನಾದರೂ ಒಳ್ಳೇದಾಗ್ಲಪ್ಪ ಅವನಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಎಷ್ಟು ಕುಟುಂಬದಲ್ಲಿ ನೀವು ಹಾರೈಸಿದಿರೋ